ಲೋಕಸಮರಕ್ಕೆ ಕಾಂಗ್ರೆಸ್ ಆಪರೇಷನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೆಡಿಎಸ್ನ ಇಬ್ಬರು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಕೊತ್ತೂರು ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಮರಕ್ಕೆ ಆಪರೇಷನ್ ಕಾಂಗ್ರೆಸ್ ಶುರುವಾಗಿದೆಯಾ? ಕೋಲಾರ ಜಿಲ್ಲೆಯ ಇಬ್ಬರು ಜೆಡಿಎಸ್ ಶಾಸಕರಿಗೆ ಗಾಳವನ್ನ ಹಾಕಿದ್ದಾರಾ? ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಶೀಘ್ರವೇ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ ಕೊತ್ತೂರು ಮಂಜುನಾಥ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೂ ಕೂಡ ಚರ್ಚೆ ಆಗಿದೆ. ಮುನಿಯಪ್ಪ ನೇತೃತ್ವದಲ್ಲಿ ಆಪರೇಷನ್ ಆಗುತ್ತೆ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟರು. ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಈ ಇಬ್ಬರು ಶಾಸಕರು ಅಲ್ಲಗೆಳೆದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ರಾಜಕಾರಣದಲ್ಲಿ ಏನ್ ನಡೆದ್ರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ, ಬಟ್ ಇಬ್ಬರ ಈ ಸ್ಟ್ಯಾಂಡ್ ಏನಿದೆ ಮುಂದುವರೆದ ದಿನಗಳಲ್ಲಿ ಹೀಗೆ ಇರುತ್ತಾ? ಖಂಡಿತ ದಿವ್ಯಜ್ಯೋತಿ, ಈಗಾಗಲೇ ಏನು ರಾಜಕಾರಣ ನಿಂತ ನೀರಲ್ಲ ಅನ್ನುವಂಥದ್ದು ಈ ಹಿಂದೆ ಹಲವು ಲೆಕ್ಕಾಚಾರಗಳು ಕೂಡ ನಡೆದಿರ್ತಕ್ಕಂಥದ್ದು. ಅದರಂತೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ ಶಾಸಕರು ಸಿಡಿಸಿರುವಂಥ ಈ ಒಂದು ಬಾಂಬ್ ಏನಿದೆ, ಇದು ಇಬ್ಬರು ಜೆಡಿಎಸ್ ಶಾಸಕರು ಕೋಲಾರದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ ಅನ್ನುವಂಥದ್ದು ನಿನ್ನೆ ಕೊತ್ತೂರು ಮಂಜುನಾಥ್ ಹೇಳಿದ ತಕ್ಷಣ ಎಚ್ಚೆತ್ತಂಥ ಜೆಡಿಎಸ್ ಶಾಸಕರು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡುವ ಮಾತೇ ಇಲ್ಲ, ನಾವು ಹೋಗಿದ್ದು ಅನುದಾನಕ್ಕೆ, ಸಿಎಂ ಮತ್ತು ಡಿಸಿಎಂ ಅವ್ರನ್ನ ಮೀಟ್ ಮಾಡಿದ್ದು ನಿಜ, ಸಭೆ ಮಾಡಿದ್ದು ನಿಜ, ಆದರೆ ಅನುದಾನ ಕೇಳೋದಕ್ಕೆ ಹೋಗಿದ್ವಿ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆಲ್ಲ. ನಮ್ಮ ಸಿಎಂ ಅವ್ರನ್ನ ಮೀಟ್ ಮಾಡಲೇಬಾರ್ದ, ಅವ್ರ ಜೊತೆ ಕಾಣಿಸ್ಕೊಳ್ಳೇಬಾರ್ದ ಅನ್ನೋಂಥ ಮಾತುಗಳನ್ನು ಸದ್ಯಕ್ಕೆ ಇಬ್ಬರು ಜೆಡಿಎಸ್ ಶಾಸಕರು ಹೇಳಿರ್ತಕ್ಕಂಥದ್ದು. ಇನ್ನು ಸಮೃದ್ಧಿ ಮಂಜುನಾಥ್ ಅವರು ಏನು ಪಕ್ಷ ಸೇರ್ಪಡೆ ಮಾಡೋದಂತ ಯಾವುದೇ ಈ ವಿಚಾರ ಇಲ್ಲ, ನಮಗೆ ಇಲ್ಲೇ ಸಂತೋಷ ಇದೆ, ಜೆಡಿಎಸ್ನಲ್ಲೇ ಉಳಿದುಕೊಳ್ಳುತ್ತೇವೆ, ನಾವು ಈಗಾಗಲೇ ಸಭೆ ಮಾಡಿರುವುದು ಕುರಿತು ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ತಂದಿದ್ದೇವೆ ಅನ್ನೋಂಥ ಮಾತನ್ನು ಸಮೃದ್ಧಿ ಮಂಜುನಾಥ್ ಹೇಳಿದ್ರೆ, ಅಂಥ ಕರ್ಮ ನಮಗೆ ಬಂದಿಲ್ಲ ಅನ್ನೋಂಥದ್ದು ಜೆಡಿಎಸ್ನ ಹಿರಿಯ ಶಾಸಕರು ಆಗಿರ್ತಕ್ಕಂಥ ವೆಂಕಟ ಶಿವಾರೆಡ್ಡಿ ಅವರ ಮಾತಾಗಿತ್ತು. ಅಂದರೆ ಇಬ್ಬರು ಶಾಸಕರು ಏನು 2 ಸತಿ ಸಿಎಂ ಅವ್ರನ್ನ ಮೀಟ್ ಮಾಡಿದ್ದು ನಿಜ, ಆದರೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವ ಮಾತೇ ಇಲ್ಲ ಅನ್ನೋಂಥದ್ದು ಸದ್ಯ ಜೆಡಿಎಸ್ ಶಾಸಕರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕೋಲಾರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆಗಳೇನಿದ್ದಾವೆ, ಇದು ಹಲವು ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ ಶಾಸಕರು ಸಿಡಿಸಿರುವಂಥ ಈ ಒಂದು ಬಾಂಬ್ ಏನಿದೆ, ಇದು ನಿಜಕ್ಕೂ ಒಂದು ರೀತಿಯಲ್ಲಿ ರಾಜಕೀಯ ಗೊಂದಲಕ್ಕೆ ಈಡಾಗಿರ್ತಕ್ಕಂಥದ್ದು. ಅಂದರೆ ಜೆಡಿಎಸ್ ಶಾಸಕರು ಹೇಳುವ ಪ್ರಕಾರ ಏನು ನಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವಂಥ, ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಗೊಂದಲಕ್ಕೆ ಸಿಲುಕಿಸುವ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದಾಗಿರ್ತಕ್ಕಂಥದ್ದು. ಶಾಸಕ ಕೊತ್ತೂರು ಮಂಜುನಾಥ್ ನನ್ನ ಆತ್ಮೀಯ ಅನ್ನುವಂಥದ್ದು ಏನು ಸಮೃದ್ಧಿ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಈ ಮಧ್ಯೆ ಯಾಕೆ ಈ ರೀತಿಯಾದ ಗೊಂದಲಗಳನ್ನು ನೀಡ್ತಾ ಇದ್ದಾರೆ ಅನ್ನೋಂಥ ಅನುಮಾನಗಳು ಕೂಡ ನಮ್ಮಲ್ಲಿದೆ. ಹಾಗಾಗಿ ನಾನೇ ಅವ್ರ ಹತ್ರ ಮಾತಾಡ್ತೇವೆ, ಜೊತೆಗೆ ಪಕ್ಷ ಬಿಡುವ ಯಾವುದೇ ಮಾತಿಲ್ಲ ಅನ್ನೋಂಥದ್ದು ಸದ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೋಲಾರದಲ್ಲಿ ಕಳೆದ ನಿನ್ನೆಯಿಂದ ಕೂಡ ಒಂದು ರೀತಿಯ ರಾಜಕೀಯ ಬೆಳವಣಿಗೆಗಳು, ಕ್ಷಿಪ್ರ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಪಕ್ಷ ಬಿಡ್ತಾರಾ ಇಲ್ಲ ಅನ್ನೋಂಥ ಗೊಂದಲಗಳು ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಮುನಿಯಪ್ಪರವ್ರ ಜೊತೆ ಸಭೆ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯ ರಮೇಶ್ ಕುಮಾರ್ ಬಣದ ಶಾಸಕರ ಮಧ್ಯೆ ಇರ್ತಕ್ಕಂಥ ಗುಂಪುಗಾರಿಕೆಯಿಂದ ಈ ಒಂದು ಏನು ಆಪರೇಷನ್ ಲೀಕ್ ಆಗಿದೆ ಅನ್ನೋಂಥದ್ದು ಸದ್ಯಕ್ಕೆ ರಾಜಕೀಯ ಲೆಕ್ಕಾಚಾರಗಳಾಗಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ. ಜೆಡಿಎಸ್ ಆಪರೇಷನ್ ಲೀಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಶಾಸಕರು ನಮ್ಮ ಜೊತೆಗೆ ಮಾತಾಡೋದಕ್ಕಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ ಶಾಸಕರು ಒಂದು ಬಾಂಬನ್ನು ಸಿಡಿಸಿದ್ದಾರೆ ಸರ್, ಅಂದರೆ ಆಪರೇಷನ್ನು ಜೆಡಿಎಸ್ ಶಾಸಕರು ಅನ್ನೋವಂಥದ್ದು, ಇದು ಸತ್ಯನಾ ಸರ್? ಇಲ್ಲಪ್ಪ, ಆಪರೇಷನ್ ಪ್ರಶ್ನೆ ಎಂಥ ಸಂದರ್ಭಗಳು ನೋಡಿದ್ದೇವೆ ನಾವು. ನಮ್ಗೆ 50 ಕೋಟಿ ಬರುತ್ತೆ, ತಗೊಂಡು ಬರ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ನಾವೇ ಮುಟ್ಟಿದವರಲ್ಲ, ನೋಡಿದವರಲ್ಲ, ಹೋದವರಲ್ಲ. ಯಾವತ್ತೂ ಕೂಡ ವೆಂಕಟ ಶಿವಾರೆಡ್ಡಿ ಅಂತ ಕೆಲಸಕ್ಕೆ ಕಾಲಿಟ್ಟವನಲ್ಲ. ಮತ್ತೆ ಯಾಕೆ ಬಂತು ಸರ್ ಈ ವಿಚಾರ? ಅಂದರೆ ಸಿದ್ದರಾಮಯ್ಯವ್ರು ಮೀಟ್ ಮಾಡಿದ್ರು? ಸಿದ್ದರಾಮಯ್ಯ ಈ ಯೋಚನೆ ಅವರು ಯಾವತ್ತೂ ನಮ್ಮನ್ನು ಕೇಳಿಲ್ಲ ಪಕ್ಷಕ್ಕೆ ಬನ್ನಿ ಅಂತ. ಏನಾದರೂ ನಾವು ಪಕ್ಷದ ನಮ್ಮ ಕ್ಷೇತ್ರದ ಕೆಲಸಗಳನ್ನ ಎತ್ಕೊಂಡು ಹೋಗೋದ, ಪತ್ರಗಳನ್ನ ಎತ್ಕೊಂಡು ಹೋದಾಗ ಅದನ್ನು ಬರೆದು ಕೊಟ್ಟಿದ್ದಾರೆ ಅಷ್ಟೇ ಹೊರತು ನಾವಿನ್ನೂ ಕೇಳಿದ್ದೇವೆ ಅವ್ರನ್ನ, ಇಂಥ ಪರಿಸ್ಥಿತಿ ಇದೆ. ಶ್ರೀನಿವಾಸಪುರದಿಂದ ಚಿಂತಾಮಣಿಗೆ, ನಮ್ಮ ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ರೋಡ್ ಇಲ್ಲ. ಮತ್ತು ಅಂದರೆ ಅನುದಾನ ಕೇಳೋದಕ್ಕೆ ಹೋಗಿದ್ರಿ? ಹೌದೌದು, ನಾವಿಬ್ಬರು ಹೋಗಿದ್ದು, ಜೊತೆಯಲ್ಲೇ ಹೋಗಿದ್ವು. ಮತ್ತು ಜವಾಬ್ದಾರಿಯುತ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ, ಒಂದು ಸುತ್ತಿನ ಸಭೆ ಆಗಿದೆ ಅಂತ. ತಪ್ಪು, ಯಾವ ರೌಂಡು ಆಗಿಲ್ಲ, ಯಾವ ಮಾತುಕತೆನೂ ಆಗಿಲ್ಲ. ನಾವೇನು ಹುಡುಗರ ಚಿಕ್ಕ ಮಕ್ಕಳನ್ನು ನಾವು 40 ವರ್ಷದ ರಾಜಕಾರಣ ಮಾಡಿದೆ ನಾನು, ಅವರು ನಾವು ಎಲ್ಲ ಒಂದೇ. ಪಾಪ ಅವರ ಸಿದ್ದರಾಮಯ್ಯ ನಾವು ಈ ವಿಷಯದಲ್ಲಿ ನಾನು ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಬರೋದಕ್ಕೆ ಕರೆದ್ರ ಸರ್ ನಿಮಗೆ ಪಾರ್ಟಿ? ಕೇಳಿಲ್ಲ, ನಮ್ಮನ್ನು ಕರೆದಿಲ್ಲ. ಸಂತೋಷವಾಗಿ ಮಾತಾಡಿದರು ಅಷ್ಟೇ. ನಮಗೆ ಜೆ ಡಿ ಎಸ್ ಅಲ್ಲಿ ತೃಪ್ತಿ ಇದೆ.
ಹೌದು, ನಮಗೆ ಜೆ ಡಿ ಎಸ್ಸಲ್ಲಿ ಮೊದಲಿಂದ ಇವತ್ತು ಹೊಸದಾಗಿ ತೃಪ್ತಿ ಇದೆಯಾ. ನಾನು ಪ್ರೆಸಿಡೆಂಟ್ನಾಗಿದ್ದೀನಲ್ಲಪ್ಪ, ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಮಿತ್ರರು ಶಾಸಕರಾಗಿದ್ದಾರೆ. ಭಾಳ ಸಂತೋಷ. ನಾವಿಬ್ಬರು ಎಲ್ಲಿ ಹೋದರೂ ಕೂಡ ಜೊತೆಯಲ್ಲೇ ಹೋಗೋದು.